ಸೊ ಹಾಯ್ ಫ್ರೆಂಡ್ಸ್. ಹಲೋ ಜನರೇ, ನಾನು ಫ್ರೀ ಟೈಮಲ್ಲಿ ಇದ್ದಾಗ ಏನೇನು ಮಾಡ್ತೀನಿ ಅಂತ ಯಾಣ ಕೇವ್ಸ್ ನೋಡಿಕೊಂಡು ಇವಾಗ ಶಿವಮೊಗ್ಗಕ್ಕೆ ಬಂದಿದ್ದೀವಿ. ನಾವು ಬಂದಿರೋ ಸ್ಟೇ ಬಂದು ಕುಕ್ಕೆ ಫಾರ್ಮ್ ಸ್ಟೇ ಅಂತ, ಸಿಟಿಗೆ ನಿಯರ್ ಇದೆ. ಸೊ ನೋಡಿ ಆ್ಯಂಬಿಯನ್ಸ್ ಹೆಂಗಿದೆ ಅಂತ. ಹೊರಗಡೆ ಸೀಟಿಂಗ್ ಏರಿಯಾ ಎಲ್ಲ ಇದೆ, ಇವೆಲ್ಲ ಕುತ್ಕೊಳ್ಳೋಕ್ಕಿದೆ. ಸೊ ಅವ್ರದ್ದು ಕಿಚನ್ ಕೂಡ ಇದೆ. ನಾವು ಅಡುಗೆ ಬೇಕಾದ್ರೆ ಮಾಡ್ಕೋಬೋದು. ನಾವು ಅಡುಗೆ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಂಡಿದ್ದೀವಿ. ಫ್ರಿಡ್ಜ್ ಇದೆ, ಸೊ ಟಿ ವಿ, ಆಮೇಲೆ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಇದೊಂದು ಬೆಡ್ರೂಮ್ ಇದೆ, ಅದು ವಾಶ್ರೂಮ್. ಸೊ ಆಲ್ಮೋಸ್ಟ್ ಒಂದು 10-11 ಪೀಪಲ್ ಇರ್ಬೋದು ಮ್ಯಾಕ್ಸಿಮಮ್. ಮೇನ್ ಚೆಫ್ ಬಂದು ಹೇಮಂತ್, ಎಲ್ಲ ಅಸಿಸ್ಟೆಂಟ್ ಬಿರಿಯಾನಿ ಮತ್ತೆ ಚಿಲ್ಲಿ ಚಿಕನ್. ಬ್ರೋ, ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಎಲ್ಲ ರೆಡಿ ಮಾಡ್ಕೊಂತಿದೀವಿ. ಸೊ ಫಸ್ಟ್ ಬಿರಿಯಾನಿ ಮಾಡ್ತಾರೆ ಮತ್ತು ಆಯಿಲ್ ಮತ್ತೆ ಗೀ ಹಾಕಿದ್ದಾರೆ. ರಾಕೇಶ್ ಎಲ್ಲ ಹಚ್ತಾವನೆ, ಮುಖೇಶ್ ರಿಲ್ಯಾಕ್ಸ್ ಆಗ್ತಾರೆ. ಇಲ್ಲಿ ಅಕ್ಕಿ ನೆನೆ ಹಾಕಿ ಇಟ್ಟಿದ್ದಾರೆ ಬಿರಿಯಾನಿ ಹಾಕಕ್ಕೆ. ಸೊ ಇವಾಗ ಪಲಾವ್ ಮಸಾಲೆ ಅಲ್ಲ, ಸೆಟ್ ಬರುತ್ತೆ, 2 ಸೆಟ್ ತಗೊಂಡಿದ್ದೀವಿ ನಾವು. ಇವಾಗ ಈರುಳ್ಳಿ ಹಾಕ್ತಾರೆ. ರುಬ್ಬಕ್ ರೆಡಿ ಆಗೋನು, ಕುಟ್ಟಕ್ಕ. ಚಿಲ್ಲಿ ಪೇಸ್ಟ್, ಚಿಲ್ಲಿ ಚಿಕನ್ ರುಬ್ಬಲ್ಲ ಬ್ರೋ, ಸುಮ್ಮನೆ ತುರ್ತುರಿ. ಹೌದಾ, ತುರ್ತುರಿ ಬೇಕಂತ ಅವ್ರಿಗೆ. ಹಂಗೆ ಅವ್ನ ಕಣ್ಣಲ್ಲಿ ಸ್ವಲ್ಪ ಏನು ಬಿದ್ದಿದೆ ನೋಡು, ಕಣ್ಣೆ ஏதோ உழுதுது எடுக்கச்சல அவன் கையில. நான் அந்த பக்கமே போறேன். அப்பயே ஹெல்ப் பண்ணலாம்னு பார்த்தேன். அதுக்கு ಚಿಲ್ಲಿ ಚಿಕನ್ ರೆಡಿಯಾ? ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಮುಖೇಶ್ ಕಣ್ಣಲ್ಲಿ ಏನೋ ಬಿದ್ದಿದೆ ಅಂತ ನೋಡ. ಹಾಕು. ಗುರು ಕಣ್ಣಲ್ಲಿ ಏನೋ ಬಿದ್ದಿದೆ ಅಂತೆ. ப்ரோ பொசிஷன் ப்ரோ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್, ಅಪ್ಪ பண்ணானே இப்படி பண்ணா. ಕೈ ನಾವು ಯಾರು ಆನ್ ಟ್ರ್ಯಾಕ್. ರಾಕಿ ಒಂದೊಂದೇ ಹಾಕೊಂಡೋಗು, ಅವಾಗ ಬೇಗ ಇದ್ದಾರೆ. ಅವ್ನ ಕಣ್ಣಲ್ಲಿ ಏನೋ ಇದೆ ಅಂತ ಕೊಡೋ. ಯಾವ್ದು ರೈಸ್? ಹಾಂ, ಇವಾಗ ಕರೆಕ್ಟಾಗಿ ಬರ್ತದೆ. ಒಂದೊಂದೇ ಕಳ್ಕೊ. ಊಟ ಇಲ್ಲ ಬ್ರೋ, ಕೈ ಆಡಲ್ಲ. Stop it. Get some help. ಈರುಳ್ಳಿ ಆದ್ಮೇಲೆ ಏನಾದ್ರು ಹಾಕಿದ್ರ? ಇನ್ನೂ ಹಾಕಿಲ್ಲ, ಅದು ರೆಡ್ ಆಗಬೇಕು ಸ್ವಲ್ಪ. ಟೂ ಮಚ್ ಆಫ್ ಸಾಲ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟು, ಮತ್ತೆ ಅದಾಗಿದೆ. ದೆನ್ ಟರ್ಮರಿಕ್ ಪೌಡರು, ಆಮೇಲೆ ಚಿಲ್ಲಿ ಪೌಡರು, ಅದಾದಮೇಲೆ
ಪುದೀನ ಮತ್ತು ಕೊತ್ತಂಬರಿ ಕೊರಿಯಂಡರ್ ಓಕೆ ಆಗಿದೆ. ಪ್ಲಸ್ ಇವಾಗ ಚಿಲ್ಲಿ ಹಾಕಿದ್ದೀನಿ. ಓಕೆ. ಸೊ ಇದು ಮಾಡ್ತಿರೋ ಸ್ಟೈಲ್ ಬಂದು ಆಂಬೂರ್ ಸ್ಟೈಲ್. ಇವಾಗ ಟೊಮೆಟೊ ಇದು ಅಕ್ಕಿ ವಾಸನೆ ಹೋಗೋವರೆಗೂ ಬೇಯಿಸ್ಬೇಕಲ್ಲ? ಅಲ್ಲ, ಅದು ಹೋಗ್ಬಿಡುತ್ತೆ ಹಸಿ ವಾಸನೆ. ಓಕೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹೋಗ್ಬಿಡುತ್ತೆ. ಟೊಮೆಟೊದೇನಿಲ್ಲ. ಸಿಂಪಲ್ ರೆಸಿಪಿ. ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಮೊಸರು ಹಾಕ್ತಾರೆ. Now tomatoes to get smashed, that's all. Yeah. So once it's done, we can add chicken, rice. ಓಕೆ, ಚಿಕನ್ ಹಾಕಿದ್ದಾರೆ. ಚಿಕನ್ ಬೇಯೋರು ಕಾಯ್ಬೇಕಾ? ಒಂದು 2 ನಿಮಿಷ ಇಲ್ಲ 5 ನಿಮಿಷ. ಆಮೇಲೆ ರೈಸ್ ರೈಸ್ ಹಾಕ್ಬಿಟ್ಟು ಹಬೆಯಲ್ಲಿ ಬೇಯಿಸೋದು. ಹಾಂ. ಕಾರ್ತಿಕ್ ಹೆಲ್ಪ್ ಮಾಡ್ತಾರೆ ತುಂಬ. ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು. ಸ್ವಲ್ಪ ಇದು ಟರ್ಮರಿಕ್ಕು, ಗ್ರೀನ್ ರೆಡ್ ಚಿಲ್ಲಿ, ಕರ್ಡ್, ಸಾಲ್ಟ್, ಸ್ವಲ್ಪ ಲೈಟ್ ನಿಂಬೆ ಫಾರ್ 15 ಮಿನಿಟ್ಸ್ 20 ಮಿನಿಟ್ಸ್ ಸಾಕು. ಸೊ ಚಿಕನ್ ಒಗ್ಗರಣೆ ಜೊತೆ ಹಾಕೋಕ್ಕೂ ಮುಂಚೆ ಮ್ಯಾರಿನೇಷನ್ ಮಾಡ್ಕೊಂಡಿದ್ದಾರೆ. ಅದಾಗಿ 15 ಮಿನಿಟ್ಸ್ ಅಲ್ಲಿ ಚಿತ್ರಾನ್ನ ಅಲ್ಲ, ಒಗ್ಗರಣೆ ಅಂತ ಹೇಳಕ್ಕೆ. ಮಸಾಲ ಮಸಾಲೆ ಜೊತೆಗೆ ಚಿಕನ್ ಹಾಕ್ಬೇಕಾದ್ರೆ ಚಿತ್ರಾನ್ನಕ್ಕೆ ಮಾತ್ರ ಒಗ್ಗರಣೆ ಅನ್ನೋದು, ಇದಕ್ಕೆಲ್ಲ ಬಿರಿಯಾನಿ ಒಗ್ಗರಣೆ ಅನ್ನಲ್ಲ, ಆಯ್ತಾ? ಕಾರ್ತಿಕ್ ಹೇಳಿದಾನೆ ಹಂಗೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. రైస్ ఎంత వేస్తున్నారు? ఆ 2 kgs సరిపోతుంది. ఇది అదే దబ్బర్ సరిపోతుందా? ನಿಂಬೆಹಣ್ಣು ಜ್ಯೂಸ್. ನಿಂಬೆಹಣ್ಣ ಸ್ವಲ್ಪ ಇದಕ್ಕೆ ಹಾಕಿದ್ದೀನಿ, ಈಸಿ ಆಗ್ತದೆ. ಅಕ್ಕಿ ಹಾಕ್ತಿದ್ರು. మనీష్ దమ్ బిర్యానీ. ದಮ್ ಬಿರಿಯಾನಿ. ಇವಾಗ ನೆನೆಸಿರೋ ಅಕ್ಕಿನ ಹಾಕ್ಬಿಟ್ಟು ಲೈಟಿಗೆ ಅಂತೆ చాలా ಲೈಟ್ ಆಗಿ ಮಿಕ್ಸ್ ಮಾಡಿ. ಅದೇ ಚೆನ್ನಾಗಿ ಪೀಸ್ ಬಂದಿರುತ್ತೆ ರೈಸ್. ಹಾಂ, ಸಾಲು ನೋಡಿ. ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಬೇಕು. ಆಮೇಲೆ ಅಳತೆಗೆ ತಕ್ಕಷ್ಟು ನೀರು, ಅದು ಕೊಂಚ ನಿಂಬೆ ರಸ. ಸೆಕೆಂಡ್ ಒಂದು ಟೇಸ್ಟ್ ನೋಡ್ತೀರಾ? ಟೇಸ್ಟ್ ನೋಡಿ. ನಾನು ನೋಡಲ್ಲ. ಯಾಕೆ? ನೀನೇ ನೋಡೋದು. సాటర్డే ಸ್ವಲ್ಪ ಟೇಸ್ಟ್ ನೋಡು. ಬಿಸಿ ಇಲ್ಲ ಅದು. ಬಿಸಿ ಇಲ್ಲ, ಉಪ್ಪು ಖಾರ ಇಟ್ಟದೆ. ಸಾಲ್ಟ್ ಖಾರ ಸಾಲ್ಟ್ ಹಾಕ್ಬೇಕು ಸ್ವಲ್ಪ. ಹಾಂ, ಅದಕ್ಕೆ ಕೇಳಿದ್ದು. ಎಷ್ಟು ಹಾಕ್ಬೇಕು ಸಾಲ್ಟು? ಸ್ವಲ್ಪ ಅಂದರೆ ಇವಾಗ 65% ಇದೆ ಸಾಲ್ಟಾ? ಹಾಂ, ಓಕೆ. ಸಾಕ್ಬಿಟ್ಟು ಅವ ಇನ್ನೊಂದ್ಸರಿ ಟೇಸ್ಟ್ ಮಾಡೋಣ ಬಿಡು. ಹಾಂ. ಸ್ವಲ್ಪ ಒಂದು 2 ನಿಮಿಷ ಆಗಲಿ. ಹಾಂ, ಸಾಲು ಉಚ್ಚೆ ಒಗ್ಗರಣೆ ಹಾಕಿ ಚಿಲ್ಲಿ ಚಿಕನ್ಗೆ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತಾರೆ. ಚಿಲ್ಲಿ ಪೇಸ್ಟ್ ಹಾಕಿ. ಚಿಲ್ಲಿ ಹಾಕಿದ್ದೀನಿ, ಪೇಸ್ಟ್ ಹಾಕಿದ್ದೀನಿ. ಚಿಲ್ಲಿ ಸ್ವಲ್ಪ ಅದು ಸ್ಮ್ಯಾಶ್ ಗಾಡಿ ಸ್ಮೆಲ್ ಹೋಗ್ಬೇಕು ಸರ್. ಹಸಿ ಸ್ಮೆಲ್ ಚಿಲ್ಲಿ ಚಿಕನ್. ಸಾಯಿಬಾಳಿ ಏನೋ ಮೊಸರು ಮಾಡೋನೆ. ಕರೆಕ್ಟ್ ಅನ್ಲಿ. ಕರೆಕ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದಾರೆ. ಆ ಕಡೆ ಬಿರಿಯಾನಿ ದಮ್ ಹಾಕಿ ಬಿಟ್ಟಿದ್ದಾರೆ. ಓಕೆ, ಚಿಲ್ಲಿ ಸಾಸ್. ಅದಾದಮೇಲೆ ಸೋಯಾ ಸಾಸು ಹಾಕಬೇಕು. ಓಪನ್ ಯಾಕೋ ಅಲ್ಲೇ ಇತ್ತಲ್ಲ ಚಿಲ್ಲಿ. ಹಾಂ, 2 ಚಿಲ್ಲಿ. 2 ಚಿಲ್ಲಿ 1 2 ಚಿಲ್ಲಿ ಸಾಸು
ಒಂದು ಸೋಯಾ ಸಾಸ್. ಒಂದು ಸೋಯಾ ಸಾಸ್ ಸೋಯಾ ಸಾಸ್ ಸ್ವಲ್ಪನೇ ಹಾಕ್ಬೇಕು. ಸ್ವಲ್ಪ ಹಾಕ್ಬೇಕು. ಸೊ ಟೋಟಲ್ ಬಂದು 2 ರೆಸಿಪಿ ಮಾಡ್ತಿರೋದು. ಒಂದು ಬಿರಿಯಾನಿ, ಚಿಲ್ಲಿ ಚಿಕನ್. ಸ್ವಲ್ಪ ಸೋಯಾ ಸಾಸ್, ಕಲರ್ಗೆ ಒಂದು 2 ಸ್ಪೂನ್ ಅಷ್ಟು. ಚಿಕನ್ ಹಾಕೋದು. ಸ್ಲೋ ಸ್ಲೋ ಪಟ್ ಪಟ್ ಅಂತ ಇಷ್ಟೇ. ಇದು ಬೇಯ್ದುಬಿಟ್ರೆ ಆಗೋದು. ಓಕೆ, ಇನ್ನೇನಿಲ್ಲ. ಸಾಲ್ಟ್ ಹಾಕ್ಬೇಕು, ಇವಾಗ ಸಾಲ್ಟ್ ಹಾಕ್ತೀವಿ. ಸೊ ಬೇರೆ ಏನು ಆ್ಯಡ್ ಮಾಡೋಂಗಿಲ್ಲ. ಏನೂ ಇಲ್ಲ. ಈಗ ಲಾಸ್ಟಲ್ಲಿ ಸ್ವಲ್ಪ ನೀರು ಬಿಟ್ಕೊಳುತ್ತೆ, ಅದಕ್ಕೆ ಕಾರ್ನ್ಫ್ಲೋರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಬಿಟ್ಟರೆ ಗಟ್ಟಿ ಆಗುತ್ತೆ. ಓಕೆ, ಆಯ್ತಾ ಸಮಥಿಂಗ್ ಸೂಪರ್ ಪ್ರಿಪೇರ್ಡ್. ಗೊತ್ತಪ್ಪ. ಆಗೋಯ್ತು ಚಿಕನ್ ಇದು ಎಲ್ಲ ಸೊ ಇದು ಹಾಕ್ಬಿಟ್ಟು ಆ ಕಡೆ ಇಟ್ಬಿಡು. ಸಾಲ್ಟ್ ಸ್ವಲ್ಪ ಕಾರ್ನ್ ಸ್ಟಾರ್ಚ್ ಹಾಕಿ ಆಮೇಲೆ ಹಾಕೋಣ, ಲಾಸ್ಟ್ಗೆ ಹಾಕೋದು. ಸಾಲ್ಟ್ ಇಟ್ಟಲ್ಲ, ಸಾಲ್ಟ್ ರೆಡಿ ಆಗುತ್ತೆ. ಅನಿಲ್ ಖಾರ ಮೆಕ್ಕು ಬಂದಿದೆ. ಸೊ ಬಿರಿಯಾನಿ ಹಾಕಿ చాలు పీసు అది కూడా చూపిస్తాను. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಡೇ 4. ಸೊ ಗೋಕರ್ಣಗೆ ಹೋಗಿ ಗೋಕರ್ಣದಿಂದ ನಿನ್ನೆ ಶಿವಮೊಗ್ಗ ಬಂದ್ವಿ. ಇಟ್ಸ್ ಆಲ್ಮೋಸ್ಟ್ 3 days ಟ್ರಿಪ್, 11 ಮೆಂಬರ್ಸ್. ಇವತ್ತು 4th ಡೇ. ನಾವು ಇವಾಗ ಶಿವಮೊಗ್ಗದಿಂದ ಬೆಂಗಳೂರಿಗೆ ವಾಪಸ್ ಹೊರಟಿದ್ದೀವಿ. ತುಂಬ ಚೆನ್ನಾಗಿತ್ತು ಟ್ರಿಪ್ಪು. ನಮ್ಮ ಟೀಮು ಏನು ಹೇಳ್ತಾರೆ ಕೇಳೋಣ. ಎಲ್ಲ ಇದ್ದಾರೆ ಇಲ್ಲಿ. ಹಾಯ್. ಸೊ ಹೌ ವಾಸ್ ದ ಟ್ರಿಪ್ ಗೈಸ್? ಓಕೆ, Jolly bike ride should continue this, and there should lot more come in the stick in future. ಎಸ್. Glad we had great memories. Hope we'll plan upcoming trips. Cheers. Cheers. Oh, good. ಓಕೆ, ಥ್ಯಾಂಕ್ ಯು. Thanks. ಮತ್ತೆ ಇನ್ನೊಂದು ಪ್ಲೇಸ್ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್.